ನಿಮ್ಮ ಹೆಸರು? ನಮ್ಮ ಹೆಸರು ಹುಸೇನಪ್ಪ ಅಂತ ಹೇಳಿ ಸರ್. ಊರು? ಸಿರುಗುಪ್ಪ ತಾಲೂಕು, ಬಳ್ಳಾರಿ ಡಿಸ್ಟಿಕ್, ಕೊಂಚಗೇರಿ ಗ್ರಾಮ ಸರ್. ಕೊಂಚಗೇರಿ ಗ್ರಾಮ. ಮೆಣಸಿನ್ಕಾಯಿ ಹಚ್ಚಿ ಎಷ್ಟು ದಿನ ಆಗಿದೆ? ಇಲ್ಲಿಗೆ 2 ತಿಂಗಳಾಗೈತೆ ಸರ್. 2 ತಿಂಗಳು ಅಂದ್ರೆ 60 ದಿವಸ. ಹೌದು ಸರ್. 60 ದಿವಸದಲ್ಲಿ ಎಷ್ಟು ಸ್ಪ್ರೇ ಮಾಡಿದಿರ? 3 ಸ್ಪ್ರೇ ಮಾಡಿದ್ವಿ ಸರ್. 3 ಸ್ಪ್ರೇ ಮಾಡಿದಿರ. ಫಸ್ಟ್ ಹಚ್ಚಿದ ಮೇಲೆ ಫಸ್ಟ್ ಸ್ಪ್ರೇ ಯಾವ್ದು ಮಾಡ್ಕೊಂಡಿದ್ರಿ? ರೂಟೆಕ್ಸ್ ಆಕ್ಸಿವೇಜ್ ಅಂತ ಹೇಳಿ 2 ಸ್ಪ್ರೇ ಮಾಡಿದ್ವಿ ಸರ್. ರೂಟೆಕ್ಸ್ ಆಕ್ಸಿವೇಜ್. ಓಕೆ, ರೂಟೆಕ್ಸ್ ಆಕ್ಸಿವೇಜ್ ಸ್ಪ್ರೇ ಮಾಡ್ಕೊಂಡ್ಮೇಲೆ ನಿಮ್ಗೆ ಯಾವ ತರ ಏನೇನು ಅನಿಸ್ತು? ಚೆನ್ನಾಗಿ ಸರ್. ರೂಟ್ ಬೇರೆ ಡೆವಲಪ್ಮೆಂಟ್ ಆಗಿತ್ತು, ಬೇರು. ಬ್ರಾಂಚಸ್ ಎಲ್ಲ ಬಂದಿತ್ತು, ಚೆನ್ನಾಗಿತ್ತು ಸರ್ ಗಿಡ ಎಲ್ಲ. ಗಿಡ ಚೆನ್ನಾಗಿತ್ತು, ಮುದ್ರು ಏನಿರ್ಲಿಲ್ಲ, ಮುದ್ರು ಎಲ್ಲ ಕಂಟ್ರೋಲ್ ಆಗಿ. ಮುದ್ರು ಕಂಟ್ರೋಲ್ ಆಗಿ ಸೈಡ್ ಬ್ರಾಂಚಸ್ ಚೆನ್ನಾಗಿ ಬಂದಿದೆ. ಹೌದು ಸರ್. ರೂಟ್ಸ್ ಎಲ್ಲ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದ್ರ? ಅಬ್ಸರ್ವ್ ಮಾಡಿದ್ವಿ ಸರ್. ರೂಟ್ಸ್ ಎಲ್ಲ ಹೊಸ ರೂಟ್ಸ್ ಎಲ್ಲ ಬಂದಿತ್ತ? ಬೇರೆ ಬೆಳವಣಿಗೆ ಸಖತ್ತಾಗಿತ್ತು ಸರ್. ಚೆನ್ನಾಗಿ ಗಿಡ ಬೇಸ್ ಚೆನ್ನಾಗಿ ಸೆಟ್ ಆಯ್ತು. ಹೌದಾ? ಮತ್ತೆ 2ನೇ ಸ್ಪ್ರೇ ಏನ್ ಮಾಡಿದ್ರಿ? ಸ್ವಲ್ಪ ಕೊಂಬೆ ರೋಗ ಕಾಣಿಸ್ಕೊಂಡಿತ್ತು ಸರ್. ಹಾ. ಹಂಗಾಗಿ ಕ್ಯೂರಲ್ ಅಂತ ಹೇಳ್ಕೊಟ್ಟಿದ್ರು. ಹೌದಾ? ಕ್ಯೂರಲ್ ಆಯುಷ್ ಅಂತ ಹೇಳ್ಕೊಟ್ಟಿದ್ರು ಸರ್. ಅವು ಕೂಡ ಸ್ಪ್ರೇ ಮಾಡಿದ್ವಿ. ಮುದುರು ಆಯ್ತು, ಕೊಂಬೆ ರೋಗನು ಸ್ಟಾಪ್ ಆಯ್ತು. ಕೊಂಬೆ ರೋಗ ಸ್ಟಾಪ್ ಆಯ್ತು. ಹೌದು ಸರ್. ಅಲ್ಲಿಂದ ಗಿಡ ಮತ್ತೆ ಚೆನ್ನಾಗ್ ಬಂತು. ಅವಾಗ ಮುದುರು ಏನೋ ಸ್ವಲ್ಪ ಕಾಣಿಸ್ಕೊಂಡಿತ್ತ? ಮುದುರು ಸ್ವಲ್ಪ ಲೈಟ್ ಆಗಿತ್ತು ಸರ್. ಮತ್ತೆ 3rd ಸ್ಪ್ರೇ ಬಂದ್ಬಿಟ್ಟು ಆಕ್ಸಿವೇಜ್ ವೈಕೆಸ್ಟಾರ್ ಅಂತ ಕೊಟ್ಟಿದ್ರು ಸರ್. 3ನೇ ಸ್ಪ್ರೇ. 3ನೇ ಸ್ಪ್ರೇ ಸರ್. ಅವಾಗಿಂದ ಮುದುರು ಗಿದ್ರ ಎಲ್ಲ ಚೆನ್ನಾಗಾಗಿ ಈಗ ಎಲ್ಲ ಗಿಡ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಕಾಯಿ ಕೂಡ ಚೆನ್ನಾಗ್ ಮಾಡಿದೆ. ಮುದುರು ಪದ್ರ ಎಲ್ಲ ಹೋಗಿದೆ ಸರ್. ಈಗ ಬ್ರಾಂಚಸ್ ಎಲ್ಲ ಬಂದಿದೆ, ಕಾಯಿ ಕೂಡ ಚೆನ್ನಾಗಿ. ಕಾಯಿ ಕೂಡ ಮಾಡಿದಾಗ್ಲೇ? ಹೌದು ಸರ್, ಚೆನ್ನಾಗ್ ಮಾಡಿದೆ. ಸೈಜ್ ಕೂಡ ಅಂದ್ರೆ ಈಗ 60 ದಿನದಲ್ಲಿ 3 ಸ್ಪ್ರೇ ಮಾತ್ರ ಮಾಡಿರೋದು? ಹೌದು ಸರ್, 3 ಸ್ಪ್ರೇ. ನಿಮ್ಗೆ ಹೆಂಗ ಅನಿಸ್ತದೆ ನಿಮ್ಗೆ 3 ಸ್ಪ್ರೇ ಮಾಡಿರಲ್ಲ? ಈ ಕಂಪ್ನಿ ಮದ್ದು ಹೊಡೆದ್ರಿಂದ ಖರ್ಚು ಬಹಳ ಕಡಿಮೆ ಅನಿಸ್ತಾ ಇದೆ ಸರ್. ಬಹಳ ಕಡಿಮೆ ಅನಿಸ್ತೈತೆ. ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಬೆಳೆ. ಈಗ ಮಾಮೂಲಾಗಿ ಕೆಮಿಕಲ್ ಆದ್ರೆ ನೀವು 60 ದಿವಸದಲ್ಲಿ ಎಷ್ಟು ಸ್ಪ್ರೇ ಮಾಡ್ತಾ ಇದ್ರಿ? ಮಾಡ್ತೀವಿ ಸರ್, ಮಿನಿಮಮ್ 5 ರಿಂದ 6 ಸ್ಪ್ರೇ ಮಾಡ್ತೀವಿ. 6 ಸ್ಪ್ರೇ ಮಾಡ್ತಾ ಇದ್ರಿ ಅಂದ್ರೆ ಬರೀ 6 ಸ್ಪ್ರೇ ಮಾಡೋದ್ರಲ್ಲಿ 3 ಸ್ಪ್ರೇ ಮಾಡಿರ? ಹೌದು ಸರ್. 3 ಸ್ಪ್ರೇನಾಗಿ ನಿಮ್ದು ಬೆಳೆ ಎಷ್ಟು ಮಟ್ಟಿಗೆ ಚೆನ್ನಾಗಿದೆ? ಬಂದಿದೆ ಸರ್, ಚೆನ್ನಾಗಿ ಬಂದಿದೆ. ಮತ್ತೆ ನಿಮ್ಗೆ ಖರ್ಚು ಕಡಿಮೆ ಬರ್ತದಲ್ಲ? ಬಹಳ ಕಡಿಮೆ ಖರ್ಚು ಸರ್. ಬಹಳ ಖರ್ಚು ಕಡಿಮೆ ಬರ್ತದೆ. ಕಡಿಮೆ ಸರ್. ಕಡಿಮೆ ದುಡ್ಡಲ್ಲೇ ಒಳ್ಳೆ ಕೆಮಿಕಲ್ ಕೊಟ್ಟಿದ್ದಾರೆ. ಒಳ್ಳೆ ಕಂಪನಿ ಸರ್. ಒಳ್ಳೆ ಕಂಪನಿ. ಒಳ್ಳೆ ಆರ್ಗಾನಿಕ್ ಕಂಪನಿ ಇದು. ವೈಕೆ ಲ್ಯಾಬ್ರೇಟರಿ ಎಲ್ಲ ಚೆನ್ನಾಗಿದಾವ ಮದ್ದು? ಸೂಪರ್ ಆಗಿದಾವ ಸರ್. ಇದೇ ವರ್ಷ ನೀವು ಹೊಡೆದಿರೋದು? ಇದೇ ವರ್ಷ ಫಸ್ಟ್ ಟೈಮ್ ಸರ್. ಫಸ್ಟ್ ಟೈಮ್ ಬಳಸಿರೋದು? ನಮ್ಮ ಗಾರ್ನಿಂಗ್ ಅಂತ ಹೇಳಿ ನಮ್ಮ ಫ್ರೆಂಡ್ಸ್ ಸರ್ ಇವರು, ಅವ್ರ ಒಂದು ಗೈಡ್ ಲೈನ್ ಮೇಲೆ ನಾವು ಸ್ಪ್ರೇ ಮಾಡಿದ್ವಿ ಸರ್. ಹೌದಾ? ಚೆನ್ನಾಗಿ ಬಂದಿದೆ. ಈ ತರ ಮಾಡ್ಕೊಳ್ರಿ ಅಂತ ಹೇಳಿದ್ರು? ಹೌದು ಸರ್. ಫಸ್ಟ್ ಸ್ಪ್ರೇ ಮಾಡ್ರಿ, ಸೆಕೆಂಡ್ ಸ್ಪ್ರೇ ಈ ತರ ರೆಕಮೆಂಡ್ ಮಾಡಿದಾರೆ? ಪ್ರಕಾರನೇ ಸ್ಪ್ರೇ ಮಾಡಿದ್ವಿ ಸರ್. ಮಾಡಿರ? ಚೆನ್ನಾಗಿದೆ ಸರ್. 3 ಸ್ಪ್ರೇ ಅಲ್ಲೇನೆ ಈಗ 60 ದಿವಸದಲ್ಲಿ ಬರೀ 3 ಸ್ಪ್ರೇ ಮಾಡ್ಕೊಂಡು ಅರೆಸ್ಟ್ ಸ್ಟೇಜ್ ಬಂದಿದೆ ಸರ್. ಅರೆಸ್ಟ್ ಸ್ಟೇಜ್. ಮತ್ತೆ ಇನ್ನೇನು ಅನ್ಸುತ್ತೆ ನಿಮ್ಗೆ? ಇಲ್ಲ, ಮತ್ತೆ ಇವು ನೆಕ್ಸ್ಟ್ ಯಾವ ಸ್ಪ್ರೇ ಹೇಳ್ತಾರ ಗೈಡ್ಲೈನ್ ಪ್ರಕಾರನೇ ನಾವು ಮುಂದಿನ ಸ್ಪ್ರೇ ಕೂಡ ಮಾಡ್ತೀವಿ. ಈಗ ನೆಕ್ಸ್ಟ್ ವಾಯಾಂತ್ರ ಮಾಡ್ಕೊಂಡ್ಬಿಟ್ರಿ? ಈಗ ವಾಯಾಂತ್ರ ಮಾಡ್ಕೊಂತ ಹೋಗ್ರಿ. 8 ದಿವಸಕ್ಕೆ ಒಂದ್ಸತಿ ವಾಯಾಂತ್ರ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡ್ರಿ. ನೋಡ್ಸಿ ಒಂದ್ಸರಿ ಗಿಡ ನೋಡ್ಸ್ರಿ ಒಂದ್ಸರಿ. ಮುದ್ರು ಗಿದ್ರು ಏನಿಲ್ಲ ಸರ್, ಚೆನ್ನಾಗಿ ಎಲ್ಲ ಫಂಗ್ಲ್ ಸೈಡ್ ಬ್ರಾಂಚಸ್ ಎಲ್ಲ ಬಂದಿದೆ. ಕಾಯಿ ಕೂಡ ಚೆನ್ನಾಗಿ ಕಾಣಿದೆ ಸರ್. ಕಾಯಿಗಳು ಬಹಳ ಚೆನ್ನಾಗಿ ಮಾಡಿದೆ. ಸೈಜ್ ಕೂಡ ಚೆನ್ನಾಗಿದೆ. ಗ್ರೋತಿಂಗ್ ಬಹಳ ಚೆನ್ನಾಗಿ ಬೆಳವಣಿಗೆನೂ ಇದೆ ಸರ್. ಆಗ ನಿಮ್ಗಂತೂ ಸಂತೋಷ ಆಗಿದೆ? ಬಹಳ ಸಂತೋಷ ಆಗಿದೆ ಸರ್. ಕಡಿಮೆ ಖರ್ಚಿನಲ್ಲಿ ನಾವು ಒಳ್ಳೆ ಬೆಳೆ ನೋಡ್ತಾ ಇದೀವಲ್ಲ, ಎಲ್ಲಾ ರೈತರು ಕೂಡ ಈ ತರ ಕಡಿಮೆ ಖರ್ಚು ಬಂದ್ರೆ ರೈತರು ಕೂಡ ಉಳಿತಾಯ ಆಗುತ್ತೆ ಅಂತ ಹೇಳ್ಬೋದಲ್ಲ. ನಮ್ಮ ರೈತರಿಗೆ ಒಬ್ಬ ರೈತರು ಕೂಡ ಬಳಸ್ಬೋದು ಸರ್. ಬಳಸ್ಬೋದು. ಕಡಿಮೆ ದುಡ್ಡಲ್ಲೇ ನಾವು ಚೆನ್ನಾಗಿ ಬೆಳೆ ನೋಡ್ತೀವಿ ಅಂದ್ರೆ ಯಾವ ರೈತರಿಗೆ ಕೂಡ ನೀವು ಕೂಡ ಹೇಳ್ತಾರಲ್ಲ ಬೇರೆ ರೈತರಿಗೆ? ಕಂಪಲ್ಸರಿ ಹೇಳಿದೀವಿ ಸರ್. ನಮ್ಮಿಂದ ಇಲ್ಲಿ ಅಕ್ಕಪಕ್ಕ ರೈತರು ಕೂಡ ಬಳಸ್ತಾ ಇದಾರೆ ಆಗ್ಲೇ. ಥ್ಯಾಂಕ್ ಯು ರೀ. ಥ್ಯಾಂಕ್ಸ್ ಅಲ್ಲ ನಿಮ್ಗೆ. ನಿಮ್ಗೆ ಕೂಡ ಥ್ಯಾಂಕ್ ಯು ಅಣ್ಣ.